ದ ಆ್ಯಂಗಲ್ಸ್ ಆಫ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಹುಡುಗರ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದ್ರೆ ಏನೋ ಗೊತ್ತಿದೆಯಾ? ಹೋಗ್ತಾ ಹೋಗ್ತಾ ಹೇಳ್ತೀನಿ. ಆರ್ ಈ 4 ಆ್ಯಂಗಲ್ ಕೊಟ್ಟಿದ್ದಾರೆ. ಫೈಂಡ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ಎಕ್ಸ್ ಆ್ಯಂಡ್ ವೈ ಇದೆ ನೋಡಿ ಇಲ್ಲೆಲ್ಲ. ಆ್ಯಂಡ್ ಹೆನ್ಸ್ ದ ವ್ಯಾಲ್ಯೂಸ್ ಆಫ್ ದ 4 ಆ್ಯಂಗಲ್ಸ್. ಈ 4 ಆ್ಯಂಗಲ್ ಕೂಡ ಕಂಡುಹಿಡಿಬೇಕು. ಮೊದಲನೇದಾಗಿ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದ್ರೇನೋ? ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದ್ರೆ 4 ಸೈಡೆಡ್ ಕ್ಲೋಸ್ಡ್ ಫಿಗರ್ ಅಲ್ವಾ? ಸೊ ಈ ಥರ ಏನೋ ಒಂದು ಏನು ಬೇಕಾಗಿರ್ಬೋದು. ಅದು ಈ ಪ್ರಾಪರ್ಟಿ ಏನಪ್ಪ ಅಂತ ಹೇಳಿದ್ರೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಾಪರ್ಟಿ ಏನೋ ಏನಿರ್ಬೋದು? ಏನಂತ ಹೇಳಿದ್ರೆ ಆಪೋಸಿಟ್ ಆ್ಯಂಗಲ್ಸ್ ಆ್ಯಡ್ ಟು 180 ಡಿಗ್ರಿ. ಸರಿನಾ? ಸೊ ಇವಾಗ ಇಲ್ಲೇನಿದೆ, ಆ್ಯಂಗಲ್ ಎ is equal to 6x plus 10 degree. Angle B is equal to 5x degree. Angle C is equal to x plus y. Angle D is equal to 3y minus 10 degree. Working. ಹೇಗೆ ಮಾಡೋದು? As ABCD is a cyclic quadrilateral. ಇದರಿಂದ ಏನಾಗುತ್ತೆ? ಆ್ಯಂಗಲ್ ಎ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಏನಿರ್ಬೋದು ಹೇಳಿ ನೋಡೋಣ. ಪ್ರಾಪರ್ಟಿ ಏನೋ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ದು? ಆಪೋಸಿಟ್ ಆ್ಯಂಗಲ್ಸ್ ಆ್ಯಡ್ ಅಪ್ ಟು ಏನು ಗೊತ್ತಿದೆಯಾ? ಹೌದು, 180 ಡಿಗ್ರಿ. 360 ಆಗೋಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಆ್ಯಂಗಲು ಸೇರಿ 360 ಆಗಬೇಕು. ಸೊ ಇವೆರಡು ದೇ ಆ್ಯಡ್ ಅಪ್ ಟು 180 ಡಿಗ್ರಿ. ದೇ ಆರ್ ನಾಟ್ ಈಕ್ವಲ್. ಈಕ್ವಲ್ ಇರ್ಬೋದು, ಇಲ್ಲ ಅಂತಲ್ಲ. ಅದೇ ಇದೆಂಥದ್ದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಡೆಫಿನೇಷನ್ ಏನಂತ ಹೇಳಿದ್ರೆ ಆಪೋಸಿಟ್ ಆ್ಯಂಗಲ್ ಶುಡ್ ಆ್ಯಡ್ ಅಪ್ ಟು 180 ಡಿಗ್ರಿ. ಅದು ಬೇಸಿಕ್ ಡೆಫಿನೇಷನ್ನು. ಬೇರೆ ಬೇರೆ ಪ್ರಾಪರ್ಟೀಸ್ ಇದೆ. ಸೊ ದಟ್ಸ್ ನಾಟ್ ದ ಓನ್ಲಿ ಪ್ರಾಪರ್ಟಿ. ಇನ್ನೇನು ಮಾಡಬೇಕು ಇವಾಗ? 6x ಪ್ಲಸ್ 10 ಅಲ್ವಾ? ಮತ್ತು ಆ್ಯಂಗಲ್ ಸಿ ಒಂದು x ಪ್ಲಸ್ 5 ಇಸ್ ಈಕ್ವಲ್ ಟು 180 ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಬೇಕು. 6x ಆ್ಯಂಡ್ x ಕಾಮನ್ ಫ್ಯಾಕ್ಟ್ ಕಾಮನ್ ಲೈಕ್ ಟರ್ಮ್ಸ್, ಕಾಮನ್ ಅಲ್ಲ ಲೈಕ್ ಟರ್ಮ್ಸ್. ಇದು 1y ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 170 ಡಿಗ್ರಿ. ಇದು ನಿಮ್ಮ ಇಕ್ವೇಷನ್ 1 ಅಲ್ವಾ? ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯೇಬಲ್ ನೋಡ್ತಾ ಇದ್ದೀವಿ. ಆಮೇಲೆ ಮತ್ತು ಮುಂದೆ ಏನಕ್ಕಿದು ಅಂತ ಹೇಳಿ ರೀಸನ್ ಬರಲಿಲ್ಲ. ದ ಆಪೋಸಿಟ್ ಆ್ಯಂಗಲ್ಸ್ ಆ್ಯಡ್ ಟು 180 ಡಿಗ್ರಿ. ಹಾಗಾಗಿ ಇದೊಂದು ಇಕ್ವೇಷನ್ ಇದೆ. ಮತ್ತೊಂದು ಇಕ್ವೇಷನು ಆ್ಯಂಗಲ್ ಎಂಥದ್ದು? ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಡಿ ಅವೆರಡು ಆಪೋಸಿಟ್ ಅಲ್ವಾ ಈ ಫಿಗರಲ್ಲಿ? ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಬಿ ಎಷ್ಟು ಹುಡುಗ್ರ? 5x. ಆ್ಯಂಗಲ್ ಡಿ 3y ಮೈನಸ್ 10 ಇಸ್ ಈಕ್ವಲ್ ಟು 180 ಡಿಗ್ರಿ. ಸಿಂಪ್ಲಿಫಿಕೇಷನ್ ಏನಿಲ್ಲ, ಇನ್ನೇನಿಲ್ಲ. ಇದೊಂದು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ 5x ಪ್ಲಸ್ 3y ಇಸ್ ಈಕ್ವಲ್ ಟು 190 ಡಿಗ್ರಿ. ಸೊ ದಿಸ್ ವುಡ್ ಬಿ ಈಕ್ವೇಷನ್ 2. ಅಲ್ವಾ? ನೆಕ್ಸ್ಟು ಏನು ಮಾಡ್ಬೇಕು ನೋಡಿ, ಇಕ್ವೇಷನ್ 1 2 ಸಾಲ್ವ್ ಮಾಡ್ಬೇಕು. ಹೇಗೆ ಮಾಡ್ತೀರಾ? y ಎಲಿಮಿನೇಟ್ ಮಾಡ್ಬೋದು ಅಲ್ವಾ? ಎಲಿಮಿನೇಷನ್ ಮೆಥಡ್ ಉಪಯೋಗಿಸೋಣ. ಸೊ 1 ಇಂಟು 3 ಮೈನಸ್ ಇಕ್ವೇಷನ್ 2 ಮಾಡೋಣ. ಸೊ 1 ಏನೋ 7 ಇಂಟು 21x ಪ್ಲಸ್ 3y ಈಸ್ ಈಕ್ವಲ್ ಟು 510 ಡಿಗ್ರಿ. 510 ಸಾಕು, ಡಿಗ್ರಿ ಆಮೇಲೆ ಬರ್ಕೊಳ್ಳೋಣ. ಇದು ಇವಾಗ ಹಾಗೆ ಇರುತ್ತೆ. ಏನಂತ ಹೇಳಿ ಸೈನ್ ಚೇಂಜ್ ಆಗುತ್ತೆ. ಲೈನು ಇದಾಯಿತು ಅಂದಮೇಲೆ ಸೈನ್ ಚೇಂಜ್. ಮೈನಸ್ ಮೈನಸ್ ಮೈನಸ್. ಇದೆಷ್ಟು ವ್ಯತ್ಯಾಸ ಹುಡುಗರ? 16. ಇದು 0. ಇದು 520, 200 ಅಂದರೆ 320. 16 ಎರಡು ಕಡೆನೋ. ಸೊ ಎಕ್ಸ್ ಈಸ್ ಈಕ್ವಲ್ ಟು 20.
ಎಕ್ಸ್ ಕಂಡುಹಿಡಿದ್ರೆ ವೈ ಕಂಡುಹಿಡಬೇಕು. ವೈ ಹೇಗೆ ಕಂಡುಹಿಡಿಯೋದು? ಸಬ್ ಎಕ್ಸ್ ಇನ್ ಈಕ್ವೇಷನ್ 1. ಈಕ್ವೇಷನ್ 1 ಏನು? 7x, ಸೊ 7 × 20 ಪ್ಲಸ್ ವೈ ಈಸ್ ಈಕ್ವಲ್ ಟು ಇದು 170 ಅಲ್ವಾ? ಸೊ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತಿದೋ? 170 ಮೈನಸ್ 140, ಸೊ 30 ಡಿಗ್ರಿ. ಡಿಗ್ರಿ ಅಲ್ಲ, ಡಿಗ್ರಿ ಆ್ಯಕ್ಚುಲಿ, ಸರಿನಾ? ಕೊನೆಯದಾಗಿ ಎ ಬಿ ಆ್ಯಂಡ್ ಸಿ ಕಂಡುಹಿಡಿಯಬೇಕು ಅಲ್ವಾ? ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಏನಿದೆ ಹುಡುಗರ ಎಕ್ಸ್ಪ್ರೆಷನ್ನು? 6x + 10. 6 ಇಂಟು ಎಕ್ಸ್ ಇಸ್ 20 ಪ್ಲಸ್ 10, ದಟ್ ಈಸ್ 130 ಡಿಗ್ರಿ. ಹಾಗಾಗಿ ಆ್ಯಂಗಲ್ ಎ ಸಿ ಎಷ್ಟಾಗುತ್ತೆ? 50 ಡಿಗ್ರಿ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಶುಡ್ ಆ್ಯಡ್ ಅಪ್ ಟು 180 ಡಿಗ್ರಿ ಅಲ್ವಾ? ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು, ಆ್ಯಂಗಲ್ ಬಿ ಎಷ್ಟು ಇದಲ್ವಾ? 5x ಅಲ್ವಾ? 5 × x, ದಟ್ ಈಸ್ 100 ಡಿಗ್ರಿ. ಡೈರೆಕ್ಟಾಗಿ ಬರೀಬೋದೇನು ತೊಂದರೆ ಇಲ್ಲ, 100 ಡಿಗ್ರಿ. ಸೊ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಅಲ್ವಾ? 80 ಡಿಗ್ರಿ. ಅಗೇನ್ ಆಪೋಸಿಟ್ ಆ್ಯಂಗಲ್ಸ್ ಆ್ಯಡ್ ಅಪ್ ಟು 180 ಡಿಗ್ರಿ. ಸೊ ಈ ರೀತಿಯಲ್ಲಿ ನೀವು ಬೇಗ ಕ್ಯಾಲ್ಕುಲೇಟ್ ಮಾಡಿಕೊಂಡು ಉತ್ತರ ಬರ್ಕೊಳ್ಳಿ, ಸರಿ ತಾನೆ? ಸೊ ರೀಸನಿಂಗ್ ಎಲ್ಲ ಕೊಟ್ಟಿದ್ದೀವಿ, ಹಾಗಾಗಿ ತಲೆ ಕೆಡಿಸ್ಕೊಳೋಂಗಿಲ್ಲ. ಸೊ ಆ ಥರ ಕ್ಯಾಲ್ಕುಲೇಷನ್ ಮಾಡ್ಬೋದು. ತುಂಬ ಜನ ಏನು ಅನ್ಕೊತಾರೆ, ಸ್ಟೆಪ್ಸ್ ಬರೆದಿಲ್ಲ ಅಂಥೇಳಿ. ಆ ಸ್ಟೆಪ್ಸ್ ಕೌಂಟ್ ಆಗಲ್ಲ. ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಹಿಂಗೆಲ್ಲ ನೋಡಿಸೋದು ಅದೇನು ಕೌಂಟ್ ಆಗಲ್ಲ. ನೀವು 130 ಡೈರೆಕ್ಟಾಗಿ ಬರೆದ್ರೂ ಒಂದೇ. ಯಾಕಂತ ಹೇಳಿದ್ರೆ ಇದು ಮುಖ್ಯ, ಈ ಕ್ಯಾಲ್ಕುಲೇಷನ್. ಇದನ್ನು ಸ್ಟೆಪ್ಸ್ ಅಂತ ಹೇಳ್ತಾರೆ ನಿಮ್ಮ ಗ್ರೇಡಲ್ಲಿ. 10ನೇ ಕ್ಲಾಸಲ್ಲಿ ಇದು ನಿಮ್ಮ ಸ್ಟೆಪ್ಸ್ ಆಗುತ್ತೆ, ಅದು ನಿಮ್ಮ 7ನೇ ಕ್ಲಾಸಲ್ಲಿ 6ನೇ ಕ್ಲಾಸಲ್ಲಿ ಸ್ಟೆಪ್ಸ್ ಅವೆಲ್ಲ, ಸರಿನಾ? ಆಯಿತು, ನೀವು ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ.